ಮಕ್ಕಳು ಮುದ್ದಾಗಿದ್ರೆ ಯಾವ ಚಾಕ್ಲೇಟೋ ಚಿಪ್ಸ್ ಪ್ಯಾಕೆಟೋ ಕೊಡ್ಬೇಕು. ಸ್ಕೂಲ್ಗೆ ಜಾಯಿನ್ ಮಾಡಿಸಿ ದಿನಾ ಡ್ರಾಪ್ ಮಾಡ್ತಾರೇನೋ. ಏ ನಿಜ ಹೇಳೋ, ಜೈಗೂ ಆ ಮಕ್ಕಳಿಗೂ ಏನೋ ಸಂಬಂಧ ಇದೆ ಅಲ್ವಾ? ನಿಮ್ ಮೇಲೆ ಆಣೆ ರೀ, ಯಾವ ಸಂಬಂಧನೂ ಇಲ್ಲ. ಅವರು ಮೊನ್ನೆ ಅಷ್ಟೇ ನಮ್ಮ ಮನೆಗೆ ಬಾಡಿಗೆಗೆ ಬಂದಿದ್ದಾರೆ. ಅಂದ್ರೆ ನೀನೇ ಮಕ್ಕಳನ್ನ ಜೈಗೆ ಪರಿಚಯ ಮಾಡಿಸ್ದಾ? ಇಲ್ಲ ಸರ್, ನಾನು ಮಕ್ಕಳನ್ನ ನೋಡೋದಕ್ ಮುಂಚೆ ಜೈ ಸರ್ಗೆ ಮಕ್ಕಳ ಜೊತೆ ಪರಿಚಯ ಇತ್ತು. ಅವ್ರ ಮಧ್ಯ ಏನೋ ಇದೆ ಕಣೋ, ಪರಿಚಯನ ಮೀರ್ಸೋ ಸಂಬಂಧ ಕೂಡ ಇದೆ ಅಂತ ಅನಿಸ್ತಿದೆ. ಏನು ಇಲ್ಲ, ಗಂಗಾ ಮೇಡಮ್ ಅವರು ಸಾಯೋದಕ್ ಮುಂಚೆ ಒಂದು ಮಗುನ ಮನೆಗೆ ಕರ್ಕೊಂಡು ಬಂದು ಸರ್ಗೆ ಟ್ರೈನಿಂಗ್ ಕೊಡ್ಸಿದ್ರಲ್ವಾ, ಹಾಗೇನೆ ಸರ್ಗೂ ಮಕ್ಕಳ ಮೇಲೆ ಇಂಟ್ರೆಸ್ಟ್ ಹುಟ್ಟಿದೆ. ಮತ್ತೆ ಈ 7 ವರ್ಷನೂ ಜೈ ಯಾವ ಮಕ್ಕಳ ಜೊತೆನೂ ಇಷ್ಟೆಲ್ಲ ಕನೆಕ್ಟ್ ಆಗಿರ್ಲಿಲ್ವಲ್ಲ, ಇವಾಗ ಯಾಕಾಗಿದ್ದಾನೆ? ನನ್ನ ಕೇಳಿದ್ರೆ ನನ್ಗೆ ಏನ್ ಗೊತ್ತಾಗುತ್ತೆ, ಸಾರ್ನೇ ಕೇಳ್ಬೇಕು. ಲೇ ಅಳಿಮಯ್ಯನ ಕೇಳೋಕ್ ಆಗ್ದೇನೆ ಅಲ್ವೇನೋ ನಾಣಿ, ನಿನ್ನ ಕೇಳ್ತಿದೀವಿ. ನಿಜ ಹೇಳೋ. ನಿಜ ಏನೋ ನನಗೂ ಗೊತ್ತಿಲ್ಲ, ಆದ್ರೂ ನಾಳೆ ಸಾರ್ಗೆ ಮದುವೆಯಾಗಿ ಮಕ್ಕಳು ಹುಟ್ಟಿದ್ರೆ ಈ ಅನುಭವ ಅವಾಗ ಕೆಲ್ಸಕ್ಕೆ ಬರುತ್ತೆ. ಜೈಗ್ ಯಾವಾಗ ಮದ್ವೆ ಆಗೋದು? ಯಾಕಾಗಲ್ಲ, ನಿತ್ಯ ಅವ್ರು ಇದಾರಲ್ವಾ. ಅಯ್ಯೋ ಲೇ, ನಿತ್ಯ ಮೇಲೆ ಜೈಗೆ ಇಂಟ್ರೆಸ್ಟ್ ಇರ್ಬೇಕಲ್ವೇನೋ. ನಿತ್ಯ ಅವ್ರನ್ನ ಇಲ್ಲ ಅಂದ್ರೆ ಸ್ವಪ್ನ ಅವ್ರನ್ನ ಮದುವೆ ಆಗ್ತಾರೆ. ಯಾವ ಸ್ವಪ್ನನೋ? ನಮ್ ಸ್ವಪ್ನನೇನಾ? ನಿಮ್ ಸ್ವಪ್ನ ಹೋಗು ಸಾರ್ ಅಂದ್ರೆ ಇಷ್ಟ ಅಲ್ವಾ? ಏನೋ ಸಾರ್ಗೆ ಯಾರ ಜೊತೆ ಮದುವೆ ಆಗುತ್ತೋ, ಏನೋ ಮದುವೆ ಆದ್ರೂ ಆಗ್ಬೋದು. ಚಂದ್ರಿಕಾ, ನಾನು ಹೇಳಿದ ಸೌಂಡಿಂಗ್ ಚೆನ್ನಾಗಿದೆ ಅಲ್ವಾ? ನಮ್ ಸ್ವಪ್ನಗೂ ಜೈಗೂ ಮದುವೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಚೆನ್ನಾಗಿರುತ್ತೆ, ಆದ್ರೆ ಆ ನಿತ್ಯ ಮಾಡೋದಕ್ ಬಿಡ್ಬೇಕಲ್ಲ. ಜೈ ಒಪ್ಕೊಂಡ್ರೆ ನಿತ್ಯ ಏನ್ ಮಾಡ್ತಾಳೆ? ಅವಳ ಅಕ್ಕನ್ ಸಾಯಿಸ್ ಹಾಗೆ ನಮ್ ಸ್ವಪ್ನನು ಸಾಯಿಸ್ಬಿಡ್ತಾಳೆ. ಅಯ್ಯೋ, ಅದು ನಿಜನೇ. ನಿತ್ಯ ಯಾರನ್ನೂ ಸುಮ್ನೆ ಬಿಡಲ್ಲ. ಅದಕ್ಕೆ ನಿತ್ಯ ಸತ್ ಮೇಲೇನೆ ನಮ್ ಸ್ವಪ್ನ ಬಗ್ಗೆ ಯೋಚನೆ ಮಾಡ್ಬೇಕು. ಹೋಗ್ಲಿ, ನಿತ್ಯ ಗೊತ್ತಾಗ್ದಾಗೆ ನಮ್ ಸ್ವಪ್ನನ ಕರ್ಸ್ಬಿಟ್ರೆ ಅವಳಿಗೆ ಗೊತ್ತಾಗ್ದೆ ಇರುತ್ತೇನ್ರಿ? ಮನೆಗ್ ಕರ್ಕೊಂಡ್ ಬಂದು ಯಾವ್ದೋ ಒಂದು ರೂಮಲ್ಲಿ ಬಚ್ಚಿಡೋಣ. ಅಷ್ಟು ಮಾತ್ರಕ್ಕೆ ಸ್ವಪ್ನ ಯಾಕ್ರಿ ಇಷ್ಟು ದೂರ ಬರ್ಬೇಕು? ಒಂದ್ ಯೋಚನೆ ಬಂತು ಕಣೆ. ಒಳ್ಳೇದೋ ಕೆಡ್ದೋ ನಾನು ಹೇಳ್ದಲ್ವಾ, ಏನೋ ಒಂದು ಮಾಡಿ ಜೈಗೂ ಸ್ವಪ್ನಗೂ ಮದ್ವೆ ಮಾಡಿಬಿಟ್ರೆ ನಮ್ ಜಾತಕನೇ ಬದಲಾಗ್ಬಿಡುತ್ತೆ. ಅಜ್ಜಿ, ಕಾಫಿ ತಗೊಳ್ಳಿ. ಕಲ್ಪನಾ, ಜೈ ಎದ್ದಿದ್ದಾನಾ? ಬೆಳಿಗ್ಗೆನೆ ಎದ್ದಿದ್ದಾನೆ ಅಜ್ಜಿ. ಮತ್ತೆ ಇನ್ನೂ ಕೆಳಗಡೆ ಬರ್ಲೇ ಇಲ್ಲ? ಬೆಳಿಗ್ಗೆನೆ ಎಲ್ಲೋ ಹೋದ. ಎಲ್ಲಿ ಹೋಗಿದ್ದಾನೆ? ನನಗೂ ಹೇಳಲಿಲ್ಲ ಅಜ್ಜಿ, ನಾನು ಕೇಳಲಿಲ್ಲ. ಆ ಮಕ್ಕಳತ್ರ ಏನಾದ್ರೂ ಹೋಗಿರ್ಬೋದಾ? ನಾನು ಹಾಗೆ ಅನ್ಕೋತಿದ್ದೀನಿ. ಈ ಹೆಂಗಸರು ಅಸಾಧ್ಯರು. ಜೈ ಸರ್ ಎಲ್ಲಿಗೆ ಹೋಗಿದ್ದಾರೆ ಅನ್ನೋದೇ ಹೇಳ್ಬಿಟ್ರು. ಮುಂದಿನ ಸಲ ಜೈ ಮಕ್ಕಳನ್ನ ನೋಡಕ್ ಹೋದಾಗ ನಾವು ಕೂಡ ಹೋಗೋಣ. ಹೌದು ಅಜ್ಜಿ, ನನಗೂ ಕೂಡ ಆ ಮಕ್ಕಳನ್ನ ನೋಡ್ಬೇಕನ್ನಿಸ್ತಿದೆ. ನೀವು ಮಕ್ಕಳಿಗೆ ಅಡಿಕ್ಟ್ ಆಗಿದ್ದೀರಾ? ನಾಣಿ, ನೀನ್ ಯಾವಾಗ ಬಂದೆ? ಆಗ್ಲೇ ಬಂದೆ ಮೇಡಮ್. ನಿನ್ ಜೊತೆ ಜೈ ಬಂದಿಲ್ವಾ ನಾಣಿ? ಇಲ್ವಲ್ಲ ಅಜ್ಜಿ. ಅದೇನು, ಜೈ ಎಲ್ಲೇ ಹೋದ್ರು ನಿನ್ನ ಜೊತೆಲಿ ಕರ್ಕೊಂಡು ಹೋಗ್ತಾನಲ್ವಾ? ಈ ಮಧ್ಯೆ ಸರ್ಗೆ ಹೊಸ ಪರಿಚಯ ಆಗಿದೆಯಲ್ವಾ ಅಜ್ಜಿ? ನನ್ನ ಹತ್ರ ಹೇಳ್ದೇನೆ ಸಾರ್ ತುಂಬಾ ಕೆಲಸ ಮಾಡ್ತಿದ್ದಾರೆ ಅಜ್ಜಿ. ಜೈ ಏನೇ ಮಾಡಿದ್ರು ಅದಕ್ಕೆ ಒಂದು ಅರ್ಥ ಇರುತ್ತೆ ನಾಣಿ. ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಾನು ಸಾರ್ ತಪ್ಪು ಮಾಡ್ತಿದ್ರೆ ಅಂತ ಹೇಳಲಿಲ್ಲ. ಸಾರ್ ಏನ್ ಮಾಡಿದ್ರು ನನಗೆ ಒಪ್ಪಿಗೆನೆ. ಈಗಲೇ ಬರ್ತೀನಿ ಮೇಡಮ್. ಸರಿ. ರಾಮಕೃಷ್ಣ ಅವರೇ, ಚಂದ್ರಿಕಾ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಕೇಳೋದು ಮರ್ತೋದೆ. ಏನೋ ಮರ್ತೋದೆ? ಜೈ ಸರ್ ಅಂದ್ರೆ ಮಕ್ಕಳಿಗೋಸ್ಕರ ಸ್ಕೂಲಿಗೆ ಹೋಗಿದ್ದಾರೆ. ನೀವೆಲ್ಲಿಗೆ ಹೋಗಿದ್ರಿ? ಏನೋ ಈಗಷ್ಟೇ ಅಲ್ವಾ ಜೈಗೂ ಸ್ವಪ್ನಗೂ ಮದುವೆ ಅಂತ ನಮ್ಗೊಂದು ಒಳ್ಳೆ ವಿಷಯ ಹೇಳ್ದೆ, ಆಗ್ಲೇ ನಮ್ಮನ್ನ ಅನುಮಾನಿಸ್ತಿದ್ಯಾ? ಆ ವಿಷಯ ಹೇಳಿದ್ಕೆ ಈ ವಿಷಯ ಕೇಳ್ತಿದ್ದೀನಿ. ಜಾಗಿಂಗ್ ಹೋಗಿದ್ವಿ ಕಣೋ. ನೀವು ಜಾಗಿಂಗ? ಏನೋ ನಾವು ಜಾಗಿಂಗು ಮಾಡಬಾರ್ದಾ? ಊಟ ಆದ್ಮೇಲೆ 10 ಹೆಜ್ಜೆ ನಡೀರಿ ಅಂದ್ರೆ ತಿಂದಿದ್ದು ಎಲ್ಲಿ ಕರ್ಗೋಗ್ಬಿಡುತ್ತೋ ಅಂತ 1 ಹೆಜ್ಜೆ ಕೂಡ ಇಡಲ್ಲ ನೀವು. ನೀವಿಬ್ರು ಜಾಗಿಂಗ್ ಮಾಡ್ತಿದ್ರಿ ಅಂದ್ರೆ ನಾನು ನಂಬೇಕಾ? ಈ ಮಧ್ಯೆ ನಮ್ಮಿಬ್ರಿಗೂ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಆಗಿದೆ ಬಿಡು. ಹೌದು ಕಣೋ, ಆರೋಗ್ಯನೇ ಮಹಾಭಾಗ್ಯ ಅಲ್ವಾ? ಸರಿ, ಒಪ್ಕೋತೀನಿ.
ಆ ಸ್ಕೂಲ್ ಹತ್ರಕ್ಕೆ ಜಾಗಿಂಗ್ ಯಾಕೆ ಹೋಗಿದ್ರಿ? ಅದೇ ಸ್ಕೂಲ್ಗೆ ಜೈ ಮಕ್ಕಳ ಜೊತೆ ಬರ್ತಾನೆ ಅಂತ ನಮ್ಗೇನ್ ಗೊತ್ತಿತ್ತು? ಬಂದಿದ್ದ ನೋಡಿದ್ವಿ. ಇದು ನಂಬೋ ತರ ಇಲ್ವಲ್ಲ. ಜೈ ಸಾರಿಂದ ನೀವಿಬ್ರು ಹೋಗಿ ಏನೋ ಪ್ಲಾನ್ ಮಾಡ್ತಿಲ್ಲ ತಾನೇ? ಲೇ, ನಾವು ಹೇಳಿದ್ದು ನಂಬದ್ರೆ ನಂಬು, ಇಲ್ಲ ಅಂದ್ರೆ ಬಿಟ್ಟಾಕೋ, ಸತ್ತಾಯಿಸ್ಬೇಡ ನಮ್ಮನ್ನ. ಸಮಸ್ಯೆ ಪರಿಹಾರ ಆಗ್ದೇನೆ ನಾನೇ ಹೋಗ್ತೀನಿ ಮೇಡಮ್. ಅಲ್ಲಿ ನೋಡು, ಜೈ ಬಂದ ಅನ್ಸತ್ತೆ. ಹೋಗಿ ಸ್ಕೂಲ್ಗೆ ಯಾಕೆ ಹೋಗಿದ್ನ ಕೇಳೋ. ನೀವು ನನಗೆ ಕ್ವಶನ್ ಪೇಪರ್ ಕೊಡೋ ಅವಶ್ಯಕತೆ ಇಲ್ಲ. ಐ ಹ್ಯಾವ್ ಎ ಮೈ ಓನ್ ಬ್ರೈನ್. ಐ ಹ್ಯಾವ್ ಎ ಮೈ ಓನ್ ಬ್ರೈನ್. ಈ ನಾಣಿ ಏನು ನನ್ನನ್ನು ಹಾಗೆ ನೋಡ್ತಿದ್ದಾನೆ? ಅಪ್ಪಿತಪ್ಪಿ ನನ್ನ ಸ್ಕೂಲ್ ಹತ್ರ ಹೋಗಿರೋ ವಿಷಯ ಗೊತ್ತಾಗೋಯ್ತಾ? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ನಾಣಿ. ಎಷ್ಟೊತ್ತಾಯ್ತು ಬಂದು? ನೀವು ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ ಸರ್? ಇದೇನು ಪ್ರಶ್ನೆ ನಾಣಿ? ನನ್ನ ಜಾಗಿಂಗ್ ಡ್ರೆಸ್ ನೋಡಿ ಕೂಡ ಎಲ್ಲಿಗೆ ಹೋಗಿದೆ ಅಂತ ಕೇಳ್ತೀಯಲ್ಲ, ಯಾಕೆ? ನೀವು ಇತ್ತೀಚೆಗೆ ಜಾಗಿಂಗ್ಗೆ ಕಾರಲ್ಲಿ ಹೋಗ್ತಿದ್ದೀರಾ ಸರ್? ಅಂದ್ರೆ ಕಬ್ಬನ್ ಪಾರ್ಕ್ ಹತ್ರ ಹೋಗಿದ್ದೆ ನಾಣಿ. ಪಾರ್ಕಿಗೆ ಹೋಗಿದ್ರಾ? ಸ್ಕೂಲ್ ಗ್ರೌಂಡಿಗೆ ಹೋಗಿದ್ರಾ? ನಾಣಿಗೆ ಮ್ಯಾಟ್ರ್ ಲೀಕ್ ಆಗಿ ಹೋಗಿದೆ. ಏನ್ ನಾಣಿ, ದೊಡ್ಡ CBI ಆಫೀಸರ್ ಹಾಗೆ ಎನ್ಕ್ವೈರಿ ಮಾಡ್ತಿದ್ಯಾ? ನಾನು ಕೇಳಿದ್ಕೆ ಆನ್ಸರ್ ಕೊಡಿ ಸರ್. ಅಂದ್ರೆ ಪಾರ್ಕ್ ಕಡೆ ಹೋಗ್ತಾ ಮಕ್ಳನ್ನ ನೋಡ್ದೆ. ಮಕ್ಕಳು ನಡ್ಕೊಂಡು ಹೋಗೋದು ನೋಡಿ ಪಾಪ ಅನ್ಸಿ ಸ್ಕೂಲ್ವರೆಗೂ ಲಿಫ್ಟ್ ಕೊಟ್ಟೆ. ಅದೇನ್ ತಪ್ಪಿಲ್ಲ ಅಲ್ವಾ? ಮತ್ತೆ ಆ ಮಾತನ್ನ ಮೊದಲು ಹೇಳ್ಬೋದಿತ್ತಲ್ವಾ? ನಾಣಿ, ನೀನ್ ಜಾಸ್ತಿ ಆಡ್ತಿದ್ಯಾ ಅಂತ ಅನಿಸ್ತಿಲ್ವಾ ನಿನ್ಗೆ? ಬಾಸ್ನ ಕ್ವಶನ್ ಮಾಡ್ತಿದ್ಯಾ? ಇಲ್ಲ ಸರ್, ಆ ಮಕ್ಕಳ ಮೇಲೆ ನಿಮ್ಗಷ್ಟು ಕನ್ಸರ್ನ್ ಯಾಕೆ ಅಂತ ಕೇಳ್ತಿದ್ದೀನಿ. ಯಾಕೋ ಗೊತ್ತಿಲ್ಲ ನಾಣಿ, ದಿವ್ಯನ ಮತ್ತೆ ಮತ್ತೆ ನೋಡಬೇಕು ಅನಿಸ್ತಿದೆ. ಅದಕ್ಕೆ ಅವಳಿಗೋಸ್ಕರ ಬೆಳಿಗ್ಗೆನೇ ಎದ್ದು ಹೋದೆ. ಯುನೋ, ದಿವ್ಯನ್ ನೋಡಿದ್ರೆ ನನಗೆ ಗಂಗನ್ ನೋಡ್ದ ಹಾಗೆ ಅನಿಸುತ್ತೆ. ಅವಳ ಮುಖ, ಅವಳ ಮಾತು, ಅವಳ ವರ್ತನೆ ಎಲ್ಲ ಅಚ್ಚು ಗಂಗಾನೇ. ಆದರೆ ಆ ಹುಡುಗಿ ಗಂಗಾ ಮೇಡಮ್ ಅವ್ರು ಅಲ್ವಲ್ಲ ಸರ್? ಗಂಗಾ ನನ್ನಲ್ಲಿ ಇನ್ನೂ ಉಳಿದಿರೋ ಜೀವ. ನಾನು ಆ ಜೀವಕ್ಕೆ ಮತ್ತೆ ರೂಪ ಬಂದರೆ ಹೇಗಿರುತ್ತೋ ದಿವ್ಯಾ ಹಾಗಿದ್ದಾಳೆ. ಗಂಗಾ ಮತ್ತೆ ಹುಟ್ಟಿದ್ರೆ ಹೇಗಿರ್ತಿದ್ಲೋ ದಿವ್ಯಾ ಹಾಗೇ ಇದ್ದಾಳೆ ನಾಣಿ. ನನಗೋಸ್ಕರ ಗಂಗಾ ದಿವ್ಯನ ಕಳಿಸಿರೋ ಹಾಗಿದೆ. ಅವಳು ಇಲ್ದಿರೋ ಪ್ರಪಂಚದಲ್ಲಿ ನನ್ನ ಬದುಕಿಸೋದಕ್ಕೆ ಗಂಗಾ ನನಗೋಸ್ಕರ ಕಳಿಸಿರೋ ಉಸಿರಿನ ಹಾಗಿದ್ದಾಳೆ ನಾಣಿ ದಿವ್ಯಾ. ಮಗು ಮೇಲೆ ಅಷ್ಟೊಂದು ಮಮಕಾರನ ಬೆಳೆಸ್ಕೊಂಬಿಡಿ ಸರ್. ಬೆಳೆಸ್ಕೊಂಡ್ರೆ ಏನ್ ನಾಣಿ ತಪ್ಪಾ? ಅವಳು ನಮ್ಮನೆಯವಳು ಅಲ್ಲ ಸರ್. ಆದ್ರೆ ಏನು ನಾಣಿ, ಆ ಹುಡುಗಿನ ನಾವು ದತ್ತು ತಗೊಂಡ್ರೆ? ಗುಡ್ ಐಡಿಯಾ ಅಲ್ವಾ? ದಿವ್ಯಾ ಯಾವಾಗ್ಲೂ ನಮ್ಮ ಜೊತೆನೇ ಇರ್ತಾಳೆ. ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತೀನಿ. ಮಾತಾಡು ನಾಣಿ. ದಿವ್ಯಾ ಅವ್ರ ಅಮ್ಮ ನಿಮ್ಮನೇಲೆ ಇರೋದಲ್ವಾ? ದಿವ್ಯನ ದತ್ತು ಕೊಡ್ತಾರ ಕೇಳು. ಏನ್ ಸರ್ ನಿಮ್ಮ ಉಚಿತನ? ಹುಚ್ಚೇನ್ ನಾಣಿ, ಬೇಕು ಅಂದ್ರೆ ಅವ್ರ ಅಮ್ಮನಿಗೆ ದುಡ್ಡು ಕೊಡೋಣ. 5 crores 10 crores ಅವ್ರು ಎಷ್ಟು ಕೇಳ್ತಾರೋ ಅಷ್ಟು. ನೀವೆಷ್ಟೇ ಕೊಟ್ರು ಅವರು ದಿವ್ಯನ ಕೊಡಲ್ಲ ಸರ್. ಯಾಕೆ ಕೊಡಲ್ಲ? ಯಾಕಂದ್ರೆ ದಿವ್ಯ ಅವರ ಹೆತ್ತ ಮಗಳು ಸರ್. ದಿವ್ಯ ಮೇಲೆ ನೀವು ಜಾಸ್ತಿ ಪ್ರೀತಿ ಬೆಳೆಸ್ಕೊಳ್ತಾ ಆ ವಿಷಯ ನೀವು ಯೋಚನೆ ಮಾಡ್ತಿಲ್ಲ. ಅವರಿಗೆ ಗಂಡ ಇಲ್ಲ, ಆ ಮಕ್ಕಳೇ ಅವರ ಭವಿಷ್ಯ, ಅವಳೇ ಅವರ ಬದುಕು. ಹೌದು ಅಲ್ವಾ? ಅವಸರ ಪಟ್ಟು ಆ ತಾಯಿ ಮಕ್ಕಳನ್ನ ಬೇರೆ ಮಾಡಬೇಕು ಅನ್ಕೊಂಡೆ. ಇಷ್ಟೊಂದು ಯೋಚನೆ ಮಾಡೋ ಬದಲು ನೀವು ಮದುವೆ ಮಾಡ್ಕೊಂಡ್ರೆ ನಿಮ್ಗೊಂದು ಮಗು ಹುಟ್ಟುತ್ತೆ ಅಲ್ವಾ ಸರ್? ಅವಾಗ ಆರಾಮಾಗಿ ಆ ಮಗು ಜೊತೆ ಆಡ್ತಾ ಹ್ಯಾಪಿಯಾಗಿರ್ಬಹುದು. ಮದುವೆ ಮಾಡ್ಕೊಳ್ಳಿ ಸರ್. ಸ್ಟಾಪ್ ಇಟ್ ನಾಣಿ. ಸ್ಟೂಪಿಡ್ ಸಜೆಷನ್ಸ್ನ ಕೊಡ್ಬೇಡ. ಮದುವೆ ಮಾಡ್ಕೊಳ್ಳೋದು ಒಳ್ಳೆ ಯೋಚನೆನೇ ಸರ್. ಅದನ್ನ ಬಿಟ್ಟು ಬೇರೆ ಏನಾದ್ರೂ ಮಾತಾಡು.
ಅಂದ್ರೆ ನೀವು ಮದುವೆ ಮಾಡ್ಕೊಂಡ್ರೆ ನಿಮ್ಗೆ ಹುಟ್ಟೋ ಮಕ್ಕಳು ನಿಮ್ಮ ಮಕ್ಕಳಾಗಿರ್ತಾರೆ ಅಂತ. ಬೇರೆ ಮಕ್ಕಳಿಗೋಸ್ಕರ ನೀವು ಯೋಚನೆ ಮಾಡೋದು ಕಡಿಮೆ ಆಗುತ್ತೆ. ನಿಲ್ಲಿಸ್ತೀಯಾ? 10 ಮಿನಿಟ್ಸಲ್ಲಿ ರೆಡಿಯಾಗಿ ಬರ್ತೀನಿ. ಆಫೀಸಿಗೆ ಹೋಗೋಣ. ನಿತ್ಯ ಮಕ್ಕಳ ಮನೆಗೆ ಹೋಗಿರ್ತಾಳೆ ಅಲ್ವಾ? ಹೋಗ್ತೀನಿ ಅಂತ ಸ್ಕೂಲ್ ಹತ್ರ ನಮ್ಗೆ ಹೇಳಿದ್ಲು ಅಲ್ವಾ? ಹೋಗಿ ಏನ್ ಮಾಡ್ತಾಳೆ ಅಂತೀಯಾ? ಇನ್ನೇನು, ಆ ಮಕ್ಕಳ ತಾಯಿ ಹತ್ರ ಊರ್ ಬಿಟ್ಟು ಹೊರಟು ಹೋಗು ಅಂತ ಬೆದರಿಸ್ತಾಳೆ. ಹೋಗ್ಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸಿರ್ತಾಳೆ. ಆ ನಿತ್ಯ ಬಾಯಿಗೆ ಬರೋದು ಅದೇ 2 ಮಾತು ತಾನೆ. ನಿತ್ಯ ಬೆದರಿಸಿದ್ರೆ ಅವಳು ಹೆದರಿ ಮಕ್ಕಳನ್ನ ಕರ್ಕೊಂಡು ಊರ್ ಬಿಟ್ಟು ಹೊರಟೋಗ್ತಾಳ. ಮಕ್ಕಳ ತಾಯಿ ಮೃದು ಸ್ವಭಾವದವಳಾಗಿದ್ರೆ ಆ ನಿತ್ಯಾಗ್ ಭಯ ಪಟ್ಟು ಹೊರಟೋಗಿರ್ತಾಳೆ. ಅದೇ ನಮ್ ಗಂಗಾ ತರದವಳು ಅನ್ಕೊಳ್ಳಿ, ರಿವರ್ಸ್ ಅಲ್ಲಿ ನಿತ್ಯಾಗೆ ವಾರ್ನಿಂಗ್ ಕೊಡ್ತಾಳೆ. ನಿತ್ಯ ವಾರ್ನಿಂಗ್ ಕೊಡ್ತಾಳೋ? ನಿತ್ಯಾಗೆ ವಾರ್ನಿಂಗ್ ಬರುತ್ತೋ ತಿಳ್ಕೋಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಚಂದ್ರಿಕಾ. ಒಂದ್ಸಲ ನಿತ್ಯ ಕಾಲ್ ಮಾಡ್ತೀಯಾ? ಹೇಳಿ. ನಿತ್ಯ, ನೀನ್ ಎಲ್ಲಿದ್ಯಾ? ನಾನೇ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅವನ್ ಮನೆಗೆ ಯಾಕಮ್ಮ? ಅವನ್ ಇಲ್ಲೇ ಇದ್ದಾನೆ. ಮಕ್ಕಳು ಇರೋದು ಅವ್ರ ಮನೆ ಪಕ್ಕದಲ್ಲೇ ಅಂತ ಹೇಳಿದ್ರಿ ಅಲ್ವಾ? ಹಾಗಾದ್ರೆ ಆ ಮಕ್ಕಳ ತಾಯಿಗೆ ವಾರ್ನಿಂಗ್ ಕೊಡ್ತೀಯಾ ಅಂತ ಆಯ್ತು. ನಿನ್ ಮಾತು ಕೇಳಿಲ್ಲ ಅಂದ್ರೆ ಅವಳನ್ನ ಸಾಯಿಸ್ಬಿಡ್ತೀಯ ನಿತ್ಯ? ನೋಡೋಣ, ಮಾತಿಗೆ ಹೋಗ್ತಾಳೋ ಇಲ್ಲ ಮರ್ಡರ್ ಆಗಿ ಹೋಗ್ತಾಳೋ. ಅಯ್ಯೋ, ಮ್ಯಾಟರ್ ಫಿನಿಶ್ ಆದ್ಮೇಲೆ ನಿಮಗೆ ಕಾಲ್ ಮಾಡ್ತೇನೆ. ಅಯ್ಯೋ ಮ್ಯಾಟ್ರು. ಈ 2 ಬೆರಳಲ್ಲಿ 1 ಬೆರಳು ಮುಟ್ಟು ಚಂದ್ರಿಕಾ. ಯಾಕ್ರಿ? ಆ ಮಕ್ಕಳ ತಾಯಿ ಮಾತಿಗೆ ಹೋಗ್ತಾಳೋ ಮರ್ಡರ್ ಆಗಿ ಹೋಗ್ತಾಳೋ ತಿಳ್ಕೊಳ್ಳೋಣ ಅಂತ. ಮೊದ್ಲು ನಿತ್ಯ ಏನಾಗ್ತಾಳೋ? ಲಾಕ್ ಮಾಡಿದ್ಯಲ್ಲ, ಎಲ್ಲಿಗೆ ಹೋಗಿರ್ತಾಳೆ? ಎಕ್ಸ್ಕ್ಯೂಸ್ ಮೀ. ಹೇಳಿ. ಈ ಮನೆಯವರು? ಗೊತ್ತಿಲ್ಲಮ್ಮ, ಆ ಪಕ್ಕದ ಮನೆಯವ್ರನ್ನ ಕೇಳಿ ನೋಡಿ. ಹಲೋ, ಮನೇಲಿ ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ರೆ ಹೊರಗಡೆ ಬನ್ನಿ.
ಈ ಟೈಮಲ್ಲಿ ನಾನೇ ಯಾಕೆ ಕಾಲ್ ಮಾಡ್ತಿದ್ದಾನೆ? ನಾನು ಅವನ ಮನೆಗೆ ಬಂದಿರೋದು ಅವನಿಗೆ ಗೊತ್ತಾಗೋಯ್ತಾ? ಹೇಳಿ ನಾಣಿ ಅವರೇ. ಮೇಡಮ್ ಎಲ್ಲಿದ್ದೀರಾ? ಅದೇ ಜಾಗಿಂಗ್ ಬಂದಿದ್ದೆ. ಬೇಗ ಮನೆಗೆ ಬನ್ನಿ ಮೇಡಮ್. ನಮ್ಮ ಮನೆಗ? ಅಲ್ಲ, ಜೈ ಸರ್ ಮನೆಗೆ. ಯಾಕೆ ನಾಣಿ ಅವರೇ? ಏನ್ರಿ? ಯಾರ್ರಿ ನೀವು? ಏನ್ ಬೇಕು? ಏನಾದ್ರೂ ಎಮರ್ಜೆನ್ಸಿ ಇದೆಯಾ ನಾಣಿ ಅವ್ರೆ? ಮೊದಲು ನೀವು ಬನ್ನಿ ಮೇಡಮ್, ನಾನು ಹೇಳ್ತೀನಿ. ಏನ್ರಿ, ಮನೆಗೆ ಹೋಗಿ ಫ್ರೆಶ್ ಆಗಿ ಬರ್ಬೋದಾ ಇಲ್ಲ ಹೀಗೆ ಬರ್ಲಾ? ಹೇಗೋ ಒಂದು, ಬೇಗ ಬನ್ನಿ ಮೇಡಮ್. ಓಕೆ ನಾಣಿ ಅವ್ರೆ, ಬರ್ತಾ ಇದ್ದೀನಿ. ಏನ್ರಿ ಏನ್ರಿ? ನಿಂತ್ಕೊಳ್ರಿ. ಯಾರು ನೀವು? ಏನ್ರಿ?